ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಿಶ್ರ ತರಕಾರಿಗಳ ಸಾಂಬಾರನ್ನು ಯಾವ ಥರ ಊಟ ಮಾಡಿದ್ದೀರಾ? ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಸೌತೆಕಾಯಿ, ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲನ ಹಾಕ್ಕೊಂಡು ಬೇಯಿಸಿ ಇಟ್ಟಿದ್ದೇನೆ. ಇವಾಗ ನಾನು ನಿಮಗೆ ಮಸಾಲ ಐಟಮನ್ನು ತೋರಿಸ್ತೇನೆ. 6 ಒಣಮೆಣಸು, 4 ಚಮಚ ಕೊತ್ತಂಬರಿ ಬೀಜ, 2 ಚಮಚ ಉದ್ದಿನಬೇಳೆ ಫ್ರೈ ಮಾಡಿಟ್ಕೊಂಡಿದ್ದೇನೆ. ಇಲ್ಲಿ ನಾನು 1 ತೆಂಗಿನಕಾಯಿನ ತುರಿದು ಗ್ರೈಂಡರ್ಗೆ ಹಾಕ್ಕೊಂಡಿದ್ದೇನೆ. ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹುಳಿನ ರುಬ್ಬಲಿಕ್ಕೆ ಒಟ್ಟಿಗೆ ಹಾಕಿದ್ದೇನೆ. ಇವಾಗ ಒಣಮೆಣಸನ್ನು ಫ್ರೈ ಮಾಡಿ ಇಟ್ಟಂತಹ ಒಣಮೆಣಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಾದ ನಂತರ ನಾನು ಕೊತ್ತಂಬರಿ ಬೀಜ ಹಾಗೂ ಉದ್ದಿನಬೇಳೆ ಫ್ರೈ ಮಾಡಿಟ್ಟದ್ದಿದೆಯಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದು ಹಾಕಿದ ನಂತರ ಪುನಃ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಐಟಮ ಎಲ್ಲ ಚೆನ್ನಾಗಿ ರುಬ್ಕೊಳ್ಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇನ್ನೊಂದು 2-3 ನಿಮಿಷದಲ್ಲಿ ಸಣ್ಣಗಾಗತ್ತೆ. ಜಾಸ್ತಿ ಸಣ್ಣಗಾಗೋದು ಬೇಡ, ನುಣ್ಣಗಾಗೋದು ಬೇಡ. ಆಯಿತು, ತೆಗೆದಿದ್ದೇನೆ. ನೀರು ಇಷ್ಟಿದೆ. ಬೆಂದಿರುವ ಹೋಳಿಗೆ ಮಸಾಲೆನ ಹಾಕ್ಕೊಳ್ಳೋಣ. ರುಬ್ಬಿದ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲೆಗಳೆಲ್ಲ ಹೋಳುಗಳಿಗೆ ಬೆರಿಬೇಕು. ನಾನಿಲ್ಲಿ ನೀರಿನ ಪ್ರಮಾಣ 2.5 ಕಪ್ಪಷ್ಟು ತಗೊಂಡಿದ್ದೇನೆ. ಯಾಕಂದರೆ ಉದ್ದಿನಬೇಳೆ ಹಾಗೆ ಆಲೂಗಡ್ಡೆ ಎಲ್ಲ ಹಾಕಿದ್ದೇವಲ್ಲ, ಅದು ಮಂದ ಬರುತ್ತೆ, ಅಂದರೆ ದಪ್ಪ ಆಗತ್ತೆ. ನೋಡಿ, 1 ಕಪ್ ಹಾಕ್ಕೊಂಡಿದ್ದೇನೆ. ಇವಾಗ ಇನ್ನೊಂದು ಕಪ್ ಹಾಕ್ಕೊಳ್ತೇನೆ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಹಾಕ್ಕೊಂಡಿದ್ದೇನೆ. ಇಲ್ಲಿ ರುಚಿಗೆ ಉಪ್ಪು ಹಾಕಿದ್ದು ಕಮ್ಮಿ ಆದರೆ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪು ಖಾರ ಎಲ್ಲ ಬೇಕಿದ್ದರೆ ನಾನು ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಕುದಿ ಬರಬೇಕು. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಒಣಮೆಣಸು ಹಾಗೂ ತೆಂಗಿನೆಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೇನೆ. ರುಚಿಯಾದ ಮಿಶ್ರ ತರಕಾರಿಗಳ ಸಾಂಬಾರು ಅನ್ನದ ಜೊತೆ ಸವಿಯಲು ಸಿದ್ಧವಾಗಿದೆ.